ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳ್ತಾ ಇದ್ದೇನೆ, ದಯವಿಟ್ಟು ಎಲ್ಲ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಖಾಲಿ ಬಿಗ್ ಬಾಸ್ ಇದು ಮಾತ್ರ ಅಲ್ಲ, ಬೇರೆ ಥರದ್ದೆಲ್ಲ ವೀಡಿಯೋ ಮಾಡ್ತೇವೆ. ಸೊ ಎಲ್ಲ ವೀಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ಸೊ ಬಿಗ್ ಬಾಸ್ ಅಂದ ಕೂಡಲೇ ಇವತ್ತು ತೂಕದ ಒಂದು ಗೇಮ್ ಇತ್ತು. ಸೊ ಆ್ಯಕ್ಚುಲಿ ಮನೆಯವರು ಎಲ್ಲೋ ಒಂದು ಫೇವರಿಸಮ್ ಆಟ ಆಡ್ತಾ ಇದ್ದಾರೆ ಅಂತ ನನಗನ್ನಿಸುತ್ತೆ. ಯಾಕಂದರೆ ಕಣ್ಣಿಗೆ ಕಾಣ್ತಾ ಇದ್ದಿದ್ದು ಹೆಂಗಂದರೆ, ಭವ್ಯ ಮತ್ತು ತ್ರಿವಿಕ್ರಮ್ ಅವರು ತುಂಬ ಒಂದು ಆ್ಯಕ್ಚುಲಿ ನನಗೆ ತ್ರಿವಿಕ್ರಮ್ ಅವರು ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರೂ ಕೂಡ ಅವ್ರ ಕೈ ನಡುಗ್ತಾ ಇತ್ತು. ಅಂದರೆ ಅಷ್ಟು ತೂಕ ಹೊರಕ್ಕಾಗದೆ ಕೈ ನಡುಗ್ತಾ ಇತ್ತು. ಸೊ ಅವರನ್ನು ಕಂಪೇರ್ ಮಾಡಿದಾಗ ಭವ್ಯ ಮತ್ತು ಮೋಕ್ಷಿತ್ ಅವರು ತುಂಬ ಚೆನ್ನಾಗಿ ಆಡಿದರು ಅಂತ ನನ್ನ ಲೆಕ್ಕದಲ್ಲಿ ನಾನು ಹೇಳ್ತೇನೆ. ಯಾಕಂದರೆ ಹನುಮಂತು ಮತ್ತು ತ್ರಿವಿಕ್ರಮ್ ಅವರಿಗೆ ವೆಯ್ಟನ್ನು ಇಡಲಿಲ್ಲ ಫಸ್ಟ್ ಮನೆಯವರು. ಭವ್ಯ ಮತ್ತು ಮೋಕ್ಷಿತ್ ಅವರ ಕೈಯಲ್ಲಿಟ್ಟರು ಆ ವೆಯ್ಟನ್ನು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಹನುಮಂತು ಅವರು ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಮೂಗನ್ನು ಮತ್ತು ನೀರೆಲ್ಲ ಕೇಳಿಬಿಟ್ಟು ಒಂದು ಸ್ವಲ್ಪ ಫನ್ನಾಗಿ ಮಾಡಿದರು. ಆದರೆ ಇಲ್ಲಿ ಟಾರ್ಗೆಟ್ ಆಗಿರೋದು ಯಾರು ಅಂತ ದೇವ್ರಿಗೆ ಗೊತ್ತು. ಯಾಕಂದರೆ ಹಿಂಗೆ ಹೇಳೋದಂದರೆ, ಟಾರ್ಗೆಟ್ ಒಬ್ಬರನ್ನು ಮಾಡೋಕ್ಕೆ ಹೋಗ್ತಾರೆ, ಬಟ್ ಅವರನ್ನು ಟಾರ್ಗೆಟ್ ಮಾಡಲ್ಲ. ಟಾರ್ಗೆಟ್ ಆಗೋದೇ ಬೇರೆ. ಅಂದರೆ ಟಿಕೆಟ್ ಟು ಫಿನಾಲೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಫೇವರಿಸಮ್ ಅಂದರೆ ಯಾರ ಫೇವರಲ್ಲಿದ್ದಾರೆ ಅವರಂತೂ 100% ಬರ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಇಲ್ಲಿ ಭವ್ಯ ಅವರನ್ನು ಟಾರ್ಗೆಟ್ ಮಾಡಿದ್ರು ಒಪ್ಕೊಳ್ತೇನೆ. ಆದರೆ ರಜತ್ ಅವರ ಉಸ್ತುವಾರಿ ಬಗ್ಗೆ ಒಂದು ಹೇಳಬೇಕಾದ್ರೆ, ಈ ವಾರ ಒಂದು ವೇಳೆ ಕಿಚ್ಚ ಸುದೀಪ್ ಅವರು ರಜತ್ ಅವರ ಬಗ್ಗೆ ಮಾತಾಡಲಿಲ್ಲ ಅಂದರೆ, ಕಳೆದ ಒಂದು 4 ವಾರ ಕಂಟಿನ್ಯೂಸ್ಲಿ ರಜತ್ ಅವರ ಬಗ್ಗೆ ಮಾತಾಡಲಿಲ್ಲ. 100% ಈ ವಾರ ಏನಾದರೂ ರಜತ್ ಅವರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಕಿಚ್ಚ ಸುದೀಪ್ ಅವರು, ನಿಜವಾಗ್ಲೂ ಹೇಳ್ತೇನೆ, ಅವರ ಬಗ್ಗೆ ಇದ್ದಂತಹ ಅಭಿಮಾನವಾಗಿರಲಿ, ಅವರ ಬಗ್ಗೆ ಇದ್ದಂತಹ ಒಂದು ಉಗುರಿಡೆ ಪ್ರೀತಿ ಏನೋ ಹೇಳ್ತಾವಲ್ಲ, ಗೌರವವಾಗಿರಲಿ, ಎಲ್ಲವೂ ಕಳ್ಕೊಳ್ತೀರ ಕಿಚ್ಚ ಸುದೀಪ್ ಅವರೇ. ಯಾಕಂದರೆ ಇಷ್ಟೊಂದು ಕಚಡಾ ರೀತಿಯಲ್ಲಿ ಉಸ್ತುವಾರಿಯನ್ನು ಯಾರೂ ಮಾಡಿಲ್ಲ. ನನ್ನ ಪ್ರಕಾರ ಯಾರೂ ಮಾಡಿಲ್ಲ ಬಿಗ್ ಬಾಸಲ್ಲಿ. ಯಾಕಂದರೆ ಫೇವರಿಸಮ್ ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯ ಮತ್ತು ತ್ರಿವಿಕ್ರಮ್ ಆ ಗೂಟದ ಮೇಲೆ ಕರೆಕ್ಟಾಗಿ ವೆಯ್ಟ್ ಇತ್ತು. ಅದನ್ನು ಹಿಂಗೆ ಹೇಳ್ತಾ ಇದ್ದಾರೆ ಇವರು ಅಂದರೆ, ಇರಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡದೆ ಇರಲೇ ಇಲ್ಲ ಅನ್ನೋ ರಜತ್ ಅವರೇ, ಕಳೆದ ಒಂದು 3 ವಾರಗಳ ಹಿಂದೆ ಚೈತ್ರ ಅವರ ಉಸ್ತುವಾರಿ ಬಗ್ಗೆ ಅಷ್ಟೊಂದು ಹೀಯಾಳಿಸಿದ ನೀನು ಯಾವ ಸೀಮೆಯ ಗಂಡಸು ಅಂತ ನನ್ನ ಒಂದು ಪ್ರಶ್ನೆ. ರಜತ್, ಇದು ನಿನಗೆ. ಯಾಕಂದರೆ ಉಸ್ತುವಾರಿ ಮಾಡ್ತೀಯಾ, ತಲೆ ಸರಿ ಇಲ್ದಂಗೆ ಉಸ್ತುವಾರಿ ಮಾಡ್ತಾ ಇದೆಯಾ. ಆ ಕ್ಯಾಪ್ಟನ್ ಅನ್ನೋ ಸೊಕ್ಕು ಕಿಚ್ಚ ಸುದೀಪ್ ಅವರು ಮುರಿಲೇಬೇಕು. ಇಲ್ಲ ಅಂದರೆ 100% ಜನ ನಿನ್ನ ಸೊಕ್ಕನ್ನು ಮುರಿತಾರೆ. ಇದಂತೂ ನೆನಪಲ್ಲಿ ಇಟ್ಕೋ. ಇಲ್ಲಿ ಎಲ್ಲರೂ ಸೇರಿ ಚೈತ್ರ ಅವರನ್ನು ಟಿಕೆಟ್ ಟು ಫಿನಾಲೆಯಿಂದ ಹೊರಗಿಟ್ಟಿದ್ದಾರೆ. ಸೊ ಎಲ್ಲರೂ ಅಂದರೆ ಅವರ ಟೀಮ್ನವರೇ. ಸೊ ಇಲ್ಲಿ ಏನಂದರೆ, ಭವ್ಯ, ರಜತ್, ತ್ರಿವಿಕ್ರಮ್ ಅವರು ಒಂದು ಟೀಮನ್ನು ಕಟ್ಕೊಳ್ತಾ ಇದ್ದಾರೆ ಅಂತ 100% ಕಾಣ್ತಾ ಇದೆ. ಹೆಂಗೆ ಕಾಣ್ತಾ ಇದೆ ಜನರಿಗೆ ಅಂದರೆ, ಕೆಲವರು ಸಪೋರ್ಟು ಮಾಡ್ಬೋದು, ಕೆಲವರು ಸಪೋರ್ಟ್ ಮಾಡದೇ ಇರ್ಬೋದು. ಯಾಕಂದರೆ ರಜತ್ ಅವರು ಇರಿಟೇಟಿಂಗ್ ಆಗಿ ಆಡ್ತಾ ಇದ್ದಾರೆ. ಭವ್ಯ ಅವರಂತೂ ಇವಾಗ ತುಂಬ ಅಸಹ್ಯವಾಗಿ ಆಟ ಆಡ್ತಾ ಇದ್ದಾರೆ. ನಿಜ ಹೇಳ್ತೇನೆ ನಾನು. ಯಾಕಂದರೆ ಇನ್ನೂ ಭವ್ಯ ಸೂಪರ್ ಅಂತ ಹೇಳೋರಿಗೆ ದಯವಿಟ್ಟು ನಾನು ಹೇಳ್ತೇನೆ, ಹನುಮಂತು ಅವರಿಗೆ ನಿನ್ನೆ ಟಾಸ್ಕಲ್ಲಿ ಬಾಲಿಂದ ಹೊಡೆದಿದ್ದು ಎಷ್ಟು ಸರಿ, ಅದೇ ಒಂದು ಹೊಡೆತವನ್ನು ಯಾರಾದರೂ ಅಲ್ಲಿದ್ದಂಥ ಹುಡುಗರು ಗಂಡಸರು ಹೊಡೆದಿದ್ರೆ ಹೆಂಗೆ ಇರ್ತಿತ್ತು. ಸೊ ಇಂತಹ ಒಂದು ಎಲ್ಲೆಲ್ಲ ಸಣ್ಣ ಒಂದು ಸೂಕ್ಷ್ಮತೆಯನ್ನು ಗಮನಿಸಿ ನೋಡಿದಾಗ ಭವ್ಯ ಅವರು ತುಂಬ ಅಸಹ್ಯವಾಗಿ ಆಟ ಆಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಪ್ರಕಾರ ನನಗೆ ಕಾಣಿಸಿದ್ದು. ಸೊ ಇಲ್ಲಿ ಭವ್ಯ ಅವರು, ರಜತ್ ಅವರು, ತ್ರಿವಿಕ್ರಮ್ ಅವರು, ಮೋಕ್ಷಿತಾ ಅವರು, ಚೈತ್ರ ಕುಂದಾಪುರ ಅವರು ಒಂದು ಟೀಮ್ ಆಗಿದ್ದಾರೆ. ಉಳಿದಂಥ 4 ಜನ ಒಂದು ಟೀಮ್ ಆಗಿದ್ದಾರೆ ಅಂತ ನನ್ನ ಪ್ರಕಾರ, ನನಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಈ ಥರ ಇದೆ. ಸೊ ನೋಡಬೇಕು ಯಾವ ಟೀಮಿಂದ ಯಾರು ಹೋಗ್ತಾರೆ. ಆದರೆ ಕಿಚ್ಚ ಸುದೀಪ್ ಅವರು ಎಷ್ಟೋ ಸಾರಿ ಹೇಳ್ತಾ ಇದ್ದಾರೆ, ಕಪ್ ಇರೋದು ಒಂದೇ, ಗೆಲ್ಲೋನು ಒಬ್ಬನೇ, ಅರ್ಥ ಮಾಡ್ಕೊಳ್ಳಿ ಅಂತ. ಇಲ್ಲಿ ಒಳಗೆ ಇರುವವರಿಗೆ ಇನ್ನೂ ಸಹ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ದೇವರು ಕೊಟ್ಟಿಲ್ಲ ಅಂತ ನನ್ನ ಪ್ರಕಾರ ನನಗೆ ಅನಿಸ್ತಾ ಇದೆ. ಇಂಥ ಕಳಪೆ ಉಸ್ತುವಾರಿ ಮತ್ತು ಇಂಥ ಕಳಪೆ ಭವ್ಯನನ್ನು ನಾನು ಕಂಡಿರಲಿಲ್ಲ, ನೋಡಿರಲಿಲ್ಲ. ಈ ರಜತ್ ಅವರು 100% ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಇದ್ದಂತಹ ಟೀಮನ್ನು ಗೆಲ್ಲಿಸಬೇಕು ಅಂತ ನೋಡಿದ್ದಾರೆ. ಬಿಗ್ ಬಾಸ್ ಕಣ್ಮುಚ್ಚಿ ಆಟವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನನ್ನ ಪ್ರಕಾರ ನನಗೆ ಅನಿಸ್ತಾ ಇದೆ. ಇಲ್ಲಿ ಗೇಮ್ ಹೆಂಗೆ ಹೋಗ್ತಾ ಇದೆ ಅಂದರೆ,
ನಿಜವಾಗ್ಲೂ ನನಗೆ ಇಷ್ಟೊಂದು ಕಳಪೆ ರೀತಿಯಲ್ಲಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಉಸ್ತುವಾರಿ ಅಂತ ಬೊಬ್ಬೆ ಆಗ್ತಿದ್ದಂಥ ರಜತ್ ಅವರ ಉಸ್ತುವಾರಿ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಕಳಪೆ ರೀತಿಯಲ್ಲಿ ಅವರೊಂದು ಒಂದು ಫೆವರಿಸಮ್ ಆಗಿ ಆಡ್ತಾರೆ ಅಂತ. ಇಲ್ಲಿ ಬಾಲನ್ನು ಬುಟ್ಟಿ ಒಳಗಡೆ ಹಾಕೋ ಟಾಸ್ಕಲ್ಲಿ ಇಷ್ಟೊಂದು ಫೇವರಿಸಮ್ ಬೇಕಿತ್ತಾ? ಮಂಜು ಅವರ ಅಗ್ರೆಷನ್ ಬೇಕಿತ್ತಾ? ಇಲ್ಲಿ ಗೌತಮಿ ಅವರು ನಾನು ಹೇಳ್ತೇನೆ ಕೇಳಿ ಅಂತ ಹೇಳಿ, ಅಂದರೆ ಅವ್ರಿಗೆ ಹೇಳೋಕ್ಕೇನು ಇರಲ್ಲ, ಮಂಜು ಅವರ ಪಾಯಿಂಟನ್ನೇ ಅವ್ರು ಹೇಳೋದು, ಬಟ್ ಸ್ಟಿಲ್ ನಾನು ಹೇಳ್ತೇನೆ ಅಂತ ಹೇಳಿ ಓವರಾಗಿ ಆಡ್ತಾ ಇರೋವಂಥ ಗೌತಮಿ ಅವರೇ, ನೀವು ನಿಜವಾಗ್ಲೂ ಬಿಗ್ ಬಾಸಲ್ಲಿ ಯಾವತ್ತೂ ಮನೆಗೆ ಹೋಗ್ಬೇಕಿತ್ತು. ಮಂಜು ಅವರ ನೆರಳಲ್ಲಿ ಇದ್ದಿದ್ದ ಕಾರಣಕ್ಕೆ ನೀವು ಇದ್ದಿದ್ದೀರಾ ಅಂತ ನನ್ನ ಅನಿಸಿಕೆ. ಇಲ್ಲಿ ಬೆಡ್ರೂಮಲ್ಲಿ ಮೋಕ್ಷಿತಾ, ಭವ್ಯ, ತ್ರಿವಿಕ್ರಮ್ ಮತ್ತು ರಜತ್ ಅವರು ಮಾತಾಡ್ತಾ ಇದ್ದಾರೆ. ಜನ ನೋಡಲ್ಲ ಅಂತ ಅಂದ್ಕೊಂಡಿದ್ದಾರೆ, ಮೇ ಬಿ ಗೊತ್ತಿಲ್ಲ. ಸೊ ಎಲ್ಲಿ ಹೆಂಗೆ ಕಾಣ್ತಾ ಇದೆ ಜನರಿಗೆ ಅಂದರೆ ಅಗ್ರೆಷನ್ನು ನಾನು ಹೊಡೆದೆ ಅಂತ ಮೋಕ್ಷಿತಾ ಮತ್ತು ಭವ್ಯ ಅವರು ಹೇಳುವಾಗ ರಜತ್ ಅವರು ಈ ರೀತಿಯಾಗಿ ಒಂದು ನಿಜವಾಗ್ಲೂ ಹೇಳ್ತೇನೆ, ನಿಜವಾಗ್ಲೂ ಉಸ್ತುವಾರಿ ಬಗ್ಗೆ ಈ ವಾರ ಕಿಚ್ಚ ಸುದೀಪ್ ಅವರು ಮಾತಾಡಿಲ್ಲ ಅಂದರೆ ದಯವಿಟ್ಟು ಕಿಚ್ಚ ಸುದೀಪ್ ಅವರೇ ನೀವೊಂದು ಚಪ್ಪಾಳೆ ಆದರೂ ಕೊಟ್ಬಿಡಿ ರಜತ್ ಅವರಿಗೆ. ಯಾಕಂದರೆ ನೀವಂತೂ ನನ್ನ ಪ್ರಕಾರ 100% ನೀವು ಮಾತಾಡಲ್ಲ, ಯಾಕಂದರೆ ನಿಮಗೆ ಅಷ್ಟು ಧೈರ್ಯ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕಂದರೆ ತ್ರಿವಿಕ್ರಮ್ ಬಗ್ಗೆ ನೀವು ಮಾತಾಡಿದಂತಹ ಕಿಚ್ಚ ಸುದೀಪ್ ಅವರು, ಭವ್ಯ ಅವರ ಬಗ್ಗೆ ಮಾತಾಡಿದಂಥ ಕಿಚ್ಚ ಸುದೀಪ್ ಅವರು, ಮಂಜು ಅವರ ಬಗ್ಗೆ ಮಾತಾಡಿದಂಥ ಕಿಚ್ಚ ಸುದೀಪ್ ಅವರು ಕಾಣ್ತಾ ಇಲ್ಲ, ರಜತ್ ಅವರ ವಿಷಯದಲ್ಲಿ ಕಾಣ್ತಾ ಇಲ್ಲ. ಸೊ ಇಂಥ ಒಂದು ಫೇವರಿಸಮ್ ನೀವು ಮಾಡಬೇಡಿ ದಯವಿಟ್ಟು. ಯಾಕಂದರೆ ನಿಮ್ಮ ಮೇಲಂತೂ ಒಂದು ಸ್ವಲ್ಪ ಅಭಿಮಾನ ಇದೆ, ಆ ಅಭಿಮಾನವನ್ನು ದಯವಿಟ್ಟು ಕಳ್ಕೊಳ್ಬೇಡಿ. ಇಲ್ಲಿ ರಜತ್ ಅವರ ಉಸ್ತುವಾರಿ ಹೆಂಗೆ ಎಲ್ಲ ಆಟ ಆಡಿಸ್ತಾ ಇದೆ ಅಂದರೆ ರಜತ್ ಅವರಿಗೆ ಕಾಣ್ತಾ ಇದೆ ಭವ್ಯ ಅವರ ಟೀಮ್ ಏನು ಮಾಡ್ತಾ ಇದ್ದಾರೆ ಅಂತ, ತ್ರಿವಿಕ್ರಮ್ ಅವ್ರು ಏನು ಮಾಡ್ತಾರೆ ಅಂತ. ಆದರೆ ಅವರಿಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ರಜತ್ ಅವರಿಗೆ, ಇದಂತೂ 100%. ಮಂಜು ಅವ್ರ ಜೊತೆ ಟಾರ್ಗೆಟ್ ಮಾಡಿ ಆಡಿದರೆ ಅವರು ಟಾಪಲ್ಲಿ ಬರ್ತಾರೆ ಅಂತ ಗೊತ್ತಿದೆ. ಸೊ ಮಂಜು ಅವರಿಗೆ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ಕೆಲವೊಂದು ರೀತಿಯಲ್ಲಿ ಮಂಜು ಅವರು ಕೂಡ ಕಳಪೆನೆ, ಆದರೆ ಕೆಲವೊಂದು ನಮಗೆ ಕಾಣ್ತಾ ಇರೋ ರೀತಿಯಲ್ಲಿ ಮಂಜು ಅವರು ಎಲ್ಲೋ ಸರಿ ಇದ್ರು ಅಂತ ನನಗೆ ಅನಿಸ್ತಾ ಇದೆ. ಧನ್ರಾಜ್ ಅವರಿಗೆ ಚೈತ್ರ ಅವರನ್ನು ಹೊರಗಡೆ ಇಟ್ಟಿದ್ದು ಸರಿಯಾ ತಪ್ಪಾ ಅಂತ ಒಂದು ದೇವರು ತೋರಿಸಿಕೊಟ್ಟಿದ್ದಾನೆ ಅನ್ನೋ ಒಂದು ಚಿಂತೆ. ಆದರೆ ಮಂಜು ಅವರಿಗೆ ಹನುಮಂತು ಅವರ ಗೇಮ್ ಚೆನ್ನಾಗಿ ಹೋಯ್ತು ಅನ್ನೋ ಚಿಂತೆ. ಸೊ ಇಲ್ಲಿ ಚಿಂತೆ ಸಂತೆಯಲ್ಲಿ ಭವ್ಯ ಅವರ ಟೀಮು ಗೆದ್ದಿದೆ ಒಂದು ಮ್ಯಾಚ್ ಮಂಜು ಅವರ ಟೀಮ್ ಗೆದ್ದಿದೆ. ಯಾಕಂದರೆ ನಾನು ಮಂಜು ಮತ್ತು ಭವ್ಯ ಅವರ ಟೀಮ್ ಯಾಕಂತ ಹೇಳ್ತಾ ಇದ್ದೇನೆ ಅಂದರೆ ಭವ್ಯ ಅವರ ಟೀಮ್ ಗೆಲ್ಲುತ್ತೋ ಇಲ್ವೋ ಉಸ್ತುವಾರಿಗಳು 100% ಗೆಲ್ಲಿಸ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಆಡಿದ್ದಾರೆ, ಇಲ್ಲ ಅಂತ ಅಲ್ಲ. ಸೊ ನೋಡಬೇಕು, ಇನ್ನೇನು ನೋಡಬೇಕಿದೆ ಅಂತ. ಯಾಕಂದರೆ ವಾರದ ಮುಂದೆನೇ ಹೇಳಿದ್ದರು ಬಿಗ್ ಬಾಸ್ ಮಾರಿ ಹಬ್ಬ ಇದೆ ಅಂತ. ಸೊ ಇದೊಂದು ತುಂಬ ಚೆನ್ನಾಗಿರೋ ಮಾರಿ ಹಬ್ಬನೇ ಅಂತ ಕಾಣುತ್ತೆ. ಸೊ ನೋಡೋಣ ಇನ್ನೇನು ನೋಡೋಕ್ಕಿದೆ ಅಂತ. ಸೊ ನಾಳೆ ಸಂಜೆಗೆ ಮತ್ತೆ ಸಿಗ್ತೇನೆ. ಸೊ ಇನ್ನೊಂದು ಸಾರಿ ಹೇಳ್ತಾ ಇದ್ದೇನೆ, ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ಮಾಡಿ. ಉಳಿದಂತಹ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರಿ, ನಮಗೆ ಹೀಗೆ ಹರಸಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಗುಡ್ ನೈಟ್.